ಮೆಕ್ಕೆಜೋಳಕ್ಕೆ ಬೆಂಬಲ ನೀಡುವಂತೆ ರೈತರ ಧರಣಿ. ಹಾವೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೋರಾಟ. 4 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ರೈತರು ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೆ ಬೆಂಬಲ ನೀಡುವಂತೆ ರೈತರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಹಾವೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ. 4 ದಿನಗಳಿಂದ ನಿರಂತರವಾಗಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನದಾತರು. ಹೋರಾಟ ನಡೆಯುವ ಜಾಗಕ್ಕೆ ಭೇಟಿ ನೀಡಿದ್ದ ಸಚಿವರು ಈಗಾಗಲೇ ಹುಸಿ ಭರವಸೆ ನಮಗೆ ಬೇಡ ಅಂತ ರೈತರು ಪಟ್ಟು ಹಿಡ್ಕೊಂಡಿದ್ದಾರೆ. ಮಳೆ ಚಳಿ ಎನ್ನದೆ ಮುಂದುವರೆದ ಅನ್ನದಾತರ ಹೋರಾಟ. ಪ್ರತಿಭಟನಾ ಜಾಗದಲ್ಲಿ ಅಡುಗೆ ತಯಾರಿಸಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡಿಕೆ ಈಡೇರಿಸುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಮೆಕ್ಕೆಜೋಳ ಬೆಳೆಗೆ ಬೆಂಬಲ ಬೆಲೆ ಕೊಡಲೇಬೇಕು ಅಂತ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡಿದ್ರು, ಒಂದು ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಯಾವ ರೀತಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡಿದ್ರು, ಅದೇ ಮಾದರಿಯಲ್ಲಿ ಈಗ ಮೆಕ್ಕೆಜೋಳಕ್ಕೆ ಒಂದು ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ರೈತರು ಧರಣಿಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಹುಸಿ ಭರವಸೆಗಳು ನಮಗೆ ಬೇಡ, ಈ ಒಂದು ಸರಿಯಾದಂತಹ ಬೆಲೆಯನ್ನು ನಿಗದಿ ಮಾಡಿ ಬೆಂಬಲ ಬೆಲೆಯನ್ನು ಕೊಡಲೇಬೇಕು ಅಂತ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟ ಸ್ಥಳದಲ್ಲಿ ಅಡುಗೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ 4 ದಿನಗಳಿಂದಲೂ ಕೂಡ ಆ ಒಂದು ಹೋರಾಟ ಜಾಗದಲ್ಲೇ ಇದ್ದಾರೆ. ಇನ್ನು ಹೋರಾಟ ನಡೆಯುವ ಜಾಗಕ್ಕೆ ಸಚಿವರು ಕೂಡ ಭೇಟಿಯನ್ನು ನೀಡುವ ಕೆಲಸವನ್ನ ಮಾಡಿದ್ರು. ಸಚಿವರು ಬಂದಂತಹ ಸಂದರ್ಭದಲ್ಲೂ ಅಷ್ಟೇ ರೈತರು ನೀವು ಹುಸಿ ಭರವಸೆಯನ್ನ ಕೊಡುವ ಬದಲು ನಮ್ಮ ಬೇಡಿಕೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಈಡೇರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾ ಕಚೇರಿ ಮುಂದೆ ಅಹೋರಾತ್ರಿ ಹೋರಾಟ ಹಾಕಿ ಇವತ್ತು 5ನೇ ದಿವಸಕ್ಕೆ ಕಾಲಿಡ್ತಾ ಇದ್ದೇವೆ. ಈಗ ನಮ್ಮದು ಹಾವೇರಿದು ಮುಗಿತು, ಸಿಗ್ಗಾಂವದು ಮುಗಿತು, ಸೌನೂರ್ದು ಮುಗಿತು. ಇಲ್ಲಿ ಈಗ ಮತ್ತೆ ದಿನ ಪ್ರತಿ ಯಾರ್ಯಾರು ಪಾಳೆ ಬರ್ತೈತೆ ಆ ಪಾಳೆ ಮುಖಾಂತರ ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಇಷ್ಟು 5-6 ದಿವಸ ಆದ್ರೂ ನಮ್ಗೆ ಯಾವುದೇ ದಿನದಿಂದ ಕರೆಕ್ಟಾಗಿ ಒಂದು ಉತ್ತರ ಸಿಕ್ಕಿಲ್ಲ. ಇದು ಉಗ್ರ ಪಡೆದುಕೊಂತೈತಿ. ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೇವೆ ನಮ್ಮ ಜಿಲ್ಲಾ ಮುಖಂಡರ ಮುಖಾಂತರ ಅಂತ ಹೇಳಿ ಮಾತಾಡೋದಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಮ್ಗೆ ಯಾವುದೇ ಥರ ಬೀದಿಗೆ ತಳ್ಳುವಂಥ ಸರ್ಕಾರ ನಮ್ಗೆ ಯಾವುದೇ ಥರ ಪರಿಹಾರ ಕೊಟ್ಟಿಲ್ಲ. ನಮ್ಗೆ ಯಾವುದೋ ಒಂದು ಖರೀದಿ ಕೇಂದ್ರ ಇರೋದಕ್ಕೆ ನಮ್ಗೆ ಯಾವ್ದು ಅನುಕೂಲ ಆಗಿಲ್ಲ ಅಂತೇಳಿ ಜಿಲ್ಲಾ ಕಚೇರಿ ಮುಂದೆ ಅಹೋರಾತ್ರಿ ಹೋರಾಟ ಹಾಕಿ ಇವತ್ತು 5ನೇ ದಿವಸಕ್ಕೆ ಕಾಲಿಡ್ತಾ ಇದ್ದೇವೆ. ಈಗ ನಮ್ಮದು ಹಾವೇರಿದು ಮುಗಿತು, ಸಿಗ್ಗಾಂವದು ಚಳುವಳಿಗೆ ಉಸ್ತುವಾರಿ ಮಂತ್ರಿಗಳಾದ ಶಿವಾನಂದ ಪಾಟೀಲ್ರವರು ಹಾಗೂ ರುದ್ರಪ್ಪ ಲಮ್ಮಾಣಿಯವರು ನಮ್ಮ ಶೆಡ್ಡಿಗೆ ಆಗಮಿಸಿ ಅಲ್ಲಿ ನಡೀತಕ್ಕಂಥ ಅವರು ಬೆಳೀತಕ್ಕಂಥ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ದ್ರಾಕ್ಷಿ ಬೆಳೆ ಮತ್ತು ದಾಳಿಂಬೆ ಬೆಳೆ ವಿಷಯ ಬಗ್ಗೆ ಚರ್ಚೆ ಮಾಡಿದರು. ಅದ್ರ ಜೊತೆಗೆ ನಾವು ನಮ್ಮದಾಗಿರ್ತಕ್ಕಂಥ ಅರೆಮಲೆನಾಡು ಪ್ರದೇಶ ಹಾವೇರಿಯಲ್ಲಿ ಅರ್ಧಬರ್ಧ ಇರೋದ್ರಿಂದ ನಾವೆಲ್ಲ ಹನಗಲ್ ತಾಲೂಕಿನಲ್ಲಿ ಇರೋದ್ರಿಂದ ಭತ್ತ ಮತ್ತು ಗೋಂಜೋಳಕ್ಕೆ ಸೀಮಿತವಾಗಿರ್ತಕ್ಕಂಥವ್ರು. ಅವರು ಹೇಳಿದ ಹಾಗೆ ದ್ರಾಕ್ಷಿ ಬೆಳೆ ನಮಗೆ ಇಲ್ಲಿ ಬರೋಂಗಿಲ್ಲ, ಕೋಲ್ಡ್ ವಾತಾವರಣ ಇರೋದ್ರಿಂದ, ಮಳೆಗಾಲ ಜಾಸ್ತಿ ಇರೋದ್ರಿಂದ ತಗ್ಗು ಪ್ರದೇಶದಲ್ಲಿ ಭತ್ತವನ್ನು ಬಿತ್ತನೆ ಮಾಡ್ತೀವಿ, ತಂಬ ಪ್ರದೇಶದಲ್ಲಿ ಗೋವಿನ ಜೋಳವನ್ನು ಬಿತ್ತನೆ ಮಾಡಿ ಅದರ ಸರಿಸಮಾನವಾಗಿ ಮಳೆ ಜಾಸ್ತಿ ಆದರೆ ಗೋವಿನ ಜೋಳ ಬರುವುದಿಲ್ಲ, ಮಳೆ ಜಾಸ್ತಿ ಆದರೆ ಭತ್ತ ಬರುತ್ತದೆ. ಇಂಥ ಒಂದು ಪ್ರವೃತ್ತಿಯಲ್ಲಿ ಅವರು ಇಲ್ಲಿ ಬಂದು ದ್ರಾಕ್ಷಿ ಬೆಳೆದ್ರೆ ಭಾಳ ಚಲೋ ಅಂತ ಹೇಳಿದರು. ಆ ದ್ರಾಕ್ಷಿ ಬೆಳೆ ಇಲ್ಲಿ ಸೀಮಿತ ಆಗೋಂಗಿಲ್ಲ ಅಂತ ನಮ್ಮದು ಪರಿಉತ್ತರ ನೋಡಿ ಜೊತೆ ಚರ್ಚೆ ಮಾಡಿದಾಗ ನೀವು ಸಮೇತ 10 ಎಕರೆ ಹಾಕೋದು ಬದಲು 1 ಎಕರೆ ದ್ರಾಕ್ಷಿಯನ್ನು ಬೆಳೀರಿ ಅಂತ ಹೇಳಿದರು. ಅದು ಇಲ್ಲಿ ಕೋಲ್ಡ್ ವಾತಾವರಣ ಇರೋದ್ರೆ ದ್ರಾಕ್ಷಿ ಬೆಳೆಗೆ ಇದು ಸೂಕ್ತವಾಗಿದ್ದ ಪ್ರದೇಶ ಅಲ್ಲ ಅಂತ ನಮ್ಮ ಭಾವನೆ ಇರುತ್ತೆ.